ಜಿಬಿ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೃಷ್ಣ ಬೈರೇಗೌಡ ಕಿಡಿಕಾರಿದ್ದಾರೆ. ಅಧಿಕಾರಿಗಳು ಕಾನೂನು ಪ್ರಕಾರ ಕೆಲಸ ಮಾಡ್ತಾರೆ. ಅವ್ರ ಕೆಲಸಕ್ಕೆ ಅಡ್ಡಿಪಡಿಸೋದು ಸರಿಯಲ್ಲ. ಹಲ್ಲೆ ಮಾಡಿದ್ರೆ ನಾವಂತೂ ಸುಮ್ಮನೆ ಇರಲ್ಲ. ಈಗಾಗಲೇ 10 ಜನರನ್ನು ಅರೆಸ್ಟ್ ಮಾಡಿದ್ದೀವಿ. ಪ್ರಮುಖ ಆರೋಪಿ ಬಸವರಾಜ್ ಪಡುಕೋಟೆಗೆ ಬಲೆ ಬೀಸಲಾಗಿದೆ. ಈ ಪಡುಕೋಟೆಗೆ ಗೂಂಡಾ ಆ್ಯಕ್ಟ್ ಹಾಕ್ಬಿಡ್ತೀವಿ ನಾವು. ಪೊಲೀಸರಿಗೆ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ. ಏನಾಗುತ್ತೆ, ಈ ಥರದ್ದು ಪ್ರಾಕ್ಟೀಸ್ ಶುರು ಮಾಡಿಬಿಟ್ರೆ, ಒಬ್ಬೊಬ್ಬರಿಗೆ ಈ ಥರ ಬಿಟ್ಬಿಟ್ರೆ ಅಲ್ಲಿ ಹೊಡೆದ್ರಂತೆ ಓಡ್ಬಿಟ್ರಂತೆ ಜಿಬಿ ಅಧಿಕಾರಿಗಳು ಅಂತ ಬಂದುಬಿಟ್ರೆ ಎಲ್ಲ ಕಡೆ ಶುರು ಮಾಡಿಬಿಡ್ತಾರೆ. ಇವರಿಗೆ ಸರಿ ಹಾಕಿರೋದು ಗೂಂಡಾ ಆ್ಯಕ್ಟ್ ಹಾಕಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಇಂಥ ಆ್ಯಕ್ಟ್ಗಳನ್ನು ಹಾಕಿ ಇದು ದಮನ ಮಾಡದೇ ಇದ್ದರೆ ಅಧಿಕಾರಿಗಳು ಸುಮ್ಮನೆ ದಾಳಿಗಳಿಗೆ ಒಳಗಾಗ್ತಾರೆ. ಕೃಷ್ಣ ಬೈರೇಗೌಡ ಇದನ್ನು ಎನ್ಶ್ಯೂರ್ ಮಾಡಿದ್ದಾರೆ. ಇವತ್ತು ವರದಿ ಪ್ರಕಾರ ಅವನನ್ನು ಕೂಡಲೇ ಅರೆಸ್ಟ್ ಮಾಡಿ ಸಾಧ್ಯ ಆದರೆ ಅವನ ಮೇಲೆ ಗೂಂಡಾಗಿರಿ ಕೇಸನ್ನು ಕೂಡ ಹಾಕಬೇಕು ಅಂತಲೂ ನಾನು ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದೆ. ಕಾನೂನು ಪ್ರಕಾರ ನಮ್ಮ ಅಧಿಕಾರಿಗಳು ಕೆಲಸ ಮಾಡೋವಾಗ ಅವರಿಗೆ ಅಡ್ಡಿಪಡಿಸೋದು ಅಥವಾ ಅವ್ರ ಮೇಲೆ ಹಲ್ಲೆ ಮಾಡೋದು ಮಾಡಿದರೆ ನಾವಂತೂ ಸುಮ್ಮನೆ ಇರೋದಿಲ್ಲ. ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದನ್ನ ಬರೀ ಬಾಯಿ ಮಾತಿನಲ್ಲಿ ಹೇಳೋದಲ್ಲ, ಕಾರ್ಯರೂಪದಲ್ಲೂ ಕೂಡ ಮಾಡ್ತೇವೆ. ಇದರಿಂದ ಕೆಲವರು ತೊಂದರೆಯನ್ನು ಕೂಡ ಅನುಭವಿಸಬೇಕಾಗತ್ತೆ. ಈ ಕೇಸ್ನಲ್ಲಿ ನಾವು ಈಗಾಗಲೇ 10 ಜನವನ್ನು ಪೊಲೀಸರು ಹಿಡ್ಕೊಂಡು ಬಂದಿದ್ದಾರೆ. ನಾನು ಪ್ರತಿ ಕ್ಷಣ DCP ಅವ್ರ ಜೊತೆ ನಿರಂತರವಾಗಿ ಮಾತಾಡ್ತಾ ಇದ್ದೇನೆ ಮತ್ತು